ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ವಸಂತ ಋತುವಿನ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ವರೋಥಿನಿ ಎಂಬ ಮಹತ್ವದ ಏಕಾದಶಿಯು ಮುಂದೆ ಬರುತ್ತಿದೆ. ಏಕಾದಶಿ ವ್ರತವು ಜೀವನದಲ್ಲಿ ಎಲ್ಲ ರೀತಿಯ ಪಾವಿತ್ರ್ಯವನ್ನು ನಮಗೆ ವೃದ್ಧಿಗೊಳಿಸಿ ಜನ್ಮ ಜನ್ಮಾಂತರದ ಸರ್ವವಿಧ ಪಾಪ ದೋಷಗಳನ್ನು ಪರಿಹರಿಸುವುದು ಮಾತ್ರವಲ್ಲದೆ ಸಾರ್ವಕಾಲಿಕವಾಗಿ ಸರ್ವತೋಮುಖ ಯಶಸ್ಸಿನ ರಥದಲ್ಲಿ ನಮ್ಮನ್ನು ಸಂಚರಿಸುವಂತೆ ಮಾಡುವ, ವಿಜಯ ರಥದಲ್ಲಿ ಸದಾ ವಿಹರಿಸುವ ಅರ್ಥವನ್ನು ತಿಳಿಸುವ ವರೋಥಿನಿ ಎಂಬ ಮಹತ್ವದ ಏಕಾದಶಿ ವ್ರತವನ್ನು ದಶಮಿ, ಏಕಾದಶಿ, ದ್ವಾದಶಿ ಹೀಗೆ ದಿನತ್ರಯಗಳ ಸಂಪೂರ್ಣ ವಿಧಾನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿ ಅದೆಂಥ ಭೀಕರ ಸಮಸ್ಯೆಗಳಿದ್ದರೂ, ರೋಗ ರುಜಿನಗಳಿದ್ದರೂ, ಕುಟುಂಬ ಕಲಹ, ಪರಸ್ಪರ ವೈಮನಸ್ಸು, ಕೋರ್ಟು ಕಚೇರಿಯ ಅಲೆದಾಟ ಪರೆದಾಟಗಳಿದ್ದರೂ ಅವೆಲ್ಲವೂ ಸುಲಭವಾಗಿ ಪರಿಹಾರವಾಗಿ ನಮಗೆ ಸದಾ ವಿಜಯವನ್ನು ದಯಪಾಲಿಸುವ ಈ ಚೈತ್ರ ಬಹುಳ ಏಕಾದಶಿ ವ್ರತ, ಉಪವಾಸದ ವಿಧಾನ, ದ್ವಾದಶಿ ಪಾರಣೆಯ ಸಮಯವನ್ನು ಈ ವರ್ಷ 2024ರಲ್ಲಿ ಎಂದು ಈ ಏಕಾದಶಿ ಬರುತ್ತಿದೆ, ಹೇಗೆ ನಡೆಸಬೇಕು ಎಂಬುದರ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವರೋಥಿನಿ ಎಂಬ ಏಕಾದಶಿ ತಿಥಿಯು ಈ ವರ್ಷ 2024ರಲ್ಲಿ ಮೇ ತಿಂಗಳಲ್ಲಿ 4ನೇ ತಾರೀಕು ಶನಿವಾರದಂದು ಬರುತ್ತಿದೆ. ಸೂರ್ಯೋದಯದಲ್ಲಿ ಇಂದಿನ ದಿನವೇ ಏಕಾದಶಿ ತಿಥಿಯು ಇರುವುದರಿಂದಲೂ ಮೇ 4ರಂದೇ ಏಕಾದಶಿ ಉಪವಾಸವನ್ನ ಎಲ್ಲರೂ ನಡೆಸಿದರೆ ಉತ್ತಮ. ಏಕಾದಶಿಗೆ ಮುಂಚಿನ ದಿನ ದಶಮಿ ಮೇ 3 ಶುಕ್ರವಾರದಂದು ದಶಮಿಯಂದು ಸಂಜೆ ಸಂಕಲ್ಪವನ್ನ ಮಾಡಿಕೊಂಡು ದಶಮಿಯಂದು ಸಂಜೆಯೂ ಫಲಹಾರವನ್ನ ಸ್ವೀಕರಿಸಿ ಮರುದಿವಸ ಏಕಾದಶಿಯಂದು ಸೂರ್ಯೋದಯದಿಂದ ಆರಂಭಿಸಿ ಮರುದಿವಸ ದ್ವಾದಶಿ ಸೂರ್ಯೋದಯದವರೆಗೆ ಶುದ್ಧವಾದ ನಿರ್ಜಲ ನಿರಾಹಾರ ಉಪವಾಸವನ್ನ ಆಚರಿಸಿ ದ್ವಾದಶಿಯಂದು ಬೆಳಿಗ್ಗೆ ಅಂದರೆ ಮೇ 5 ಭಾನುವಾರದಂದು 6:30ರಿಂದ 7 ಗಂಟೆ ಒಳಗಡೆ ಪಾರಣೆ ಅಥವಾ ಭೋಜನವನ್ನ ನಡೆಸಬೇಕು. ರೋಗಿಗಳು ಔಷಧಿ ಸೇವನೆ ಮಾಡುವುದಿದ್ದರೆ ಆಹಾರ ಸೇವಿಸಲೇಬೇಕು ಎಂಬ ಅನಿವಾರ್ಯತೆ ಇದ್ದವರು, ಗರ್ಭಿಣಿಯರು, ಮಕ್ಕಳು, ವೃದ್ಧರು ಹಾಲು, ಹಣ್ಣು, ಉಪ್ಪಿಟ್ಟು, ಅವಲಕ್ಕಿ ಇತ್ಯಾದಿಗಳನ್ನು ಸ್ವೀಕರಿಸಿ ವ್ರತವನ್ನ ಆಚರಿಸಬಹುದು. ಇನ್ನು ಜನ್ಮಸೂತಕ, ಮೃತಸೂತಕ ಇದ್ದವರೂ ಕೂಡ ಅಥವಾ ರಜಸ್ವಲೆಯಾಗಿರುವ ಸ್ತ್ರೀಯರೂ ಕೂಡ ದೇವರ ಪೂಜೆ ಒಂದನ್ನು ಬಿಟ್ಟು ಮನಸ ಭಗವಂತನನ್ನ ಧ್ಯಾನಿಸುತ್ತಾ ಈ ಏಕಾದಶಿ ಉಪವಾಸವನ್ನು ಆಚರಿಸಿದರೂ ವಿಶೇಷ ಪುಣ್ಯಫಲ ಪ್ರಾಪ್ತಿ ಇದೆ ಎಂದು ಶಾಸ್ತ್ರಗಳು ಸಾರುತ್ತವೆ. ಏಕಾದಶಿಯ ದಿನ ಬೆಳಿಗ್ಗೆ ವಿಷ್ಣು ಸಾಲಿಗ್ರಾಮ ಇದ್ದರೆ ಅದಕ್ಕೆ ಅಭಿಷೇಕ, ಜಲಗಂಧಾದಿ ಉಪಚಾರ ಪೂಜೆ, ವಿಷ್ಣು ಸಹಸ್ರನಾಮಾರ್ಚನೆ ಮುಂತಾದವನ್ನು ನಡೆಸಿ ಗೋವಿನ ಹಾಲು, ಹಣ್ಣುಗಳನ್ನು ಸಮರ್ಪಣೆ ಮಾಡಿ ಪೂಜೆ ನಡೆಸಬೇಕು. ಏಕಾದಶಿಯ ಮರುದಿವಸ ದ್ವಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಮನೆಯಲ್ಲಿಯೇ ಮಡಿಯಿಂದ ತಯಾರಿಸಿದ ಅನ್ನದ ನೈವೇದ್ಯ, ಪಾಯಸ ಇತ್ಯಾದಿ ಯಥಾಶಕ್ತಿ ಭಕ್ಷ್ಯ ಭೋಜ್ಯಾದಿ ನೈವೇದ್ಯಗಳನ್ನು ಆ ಭಗವಂತನಿಗೆ ಅರ್ಪಿಸಿ ಶ್ರೀ ಮಹಾವಿಷ್ಣು ದೇವರ ಫೋಟೋ ಅಥವಾ ಪ್ರತಿಮೆ ಅಥವಾ ಸಾಲಿಗ್ರಾಮವನ್ನು ಪೂಜಿಸಬೇಕು. ಏಕಾದಶಿಯ ಸಂಜೆ ಕೂಡ ಜಾಗರಣೆ, ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮಾಯಣ, ಭಾಗವತ, ಮಹಾಭಾರತ ಇತ್ಯಾದಿ ಕಥಾಶ್ರವಣವನ್ನು ಮಾಡುವುದು ಉತ್ತಮ. ಇನ್ನು ದ್ವಾದಶಿಯ ಪಾರಣೆಯ ಸಮಯದಲ್ಲಿ 3 ಸಲ ತೀರ್ಥಪ್ರಾಶನ ಮಾಡಿ ಮೊದಲು ಶ್ರೇಷ್ಠ ಬ್ರಾಹ್ಮಣರಿಗೆ ಯಥಾಶಕ್ತಿ ಉದಕುಂಭದಾನ ಅಂದರೆ ನೀರು ತುಂಬಿದ ತಾಮ್ರ ಅಥವಾ ಶಕ್ತಿ ಇದ್ದರೆ ಬೆಳ್ಳಿಯ ಕಲಶ ದಾನವನ್ನು ಮಾಡಿ ಭೋಜನ ಇತ್ಯಾದಿಗಳನ್ನು ಅವರಿಗೆ ಮಾಡಿಸಬೇಕು. ಮನೆಯಲ್ಲಿ ಕರೆಸಿ ಬ್ರಾಹ್ಮಣರಿಗೆ ದಾನ ಭೋಜನಾದಿಗಳನ್ನು ನಡೆಸಲು ಅಶಕ್ಯವಾದ ಪಕ್ಷದಲ್ಲಿ ದಾನ ರೂಪದ ದ್ರವ್ಯಗಳನ್ನು, ದಕ್ಷಿಣೆಗಳನ್ನು ತೆಗೆದಿಟ್ಟು ದ್ವಾದಶಿಯನ್ನು ಸಂಜೆಯವರೆಗೆ ಬ್ರಾಹ್ಮಣೋತ್ತಮರ ಮನೆಗೆ ತೆರಳಿ ಕೊಟ್ಟು ಬರಬಹುದು ಅಥವಾ ಯಾವುದೋ ಮಠ ಮಂದಿರಗಳಿಗೆ ತೆರಳಿ ಆ ದಾನದ ವಸ್ತುಗಳನ್ನು ಕೊಟ್ಟು ಬರಬಹುದಾಗಿದೆ. ಭವಿಷ್ಯೋತ್ತರ, ಬ್ರಹ್ಮವೈವರ್ತ ಮುಂತಾದ ಪುರಾಣಗಳಲ್ಲಿ ಉಕ್ತವಾದಂತೆ ಈ ಮಹತ್ವದ ಚೈತ್ರ ಬಹುಳ ವರೋಥಿನಿ ಎಂಬ ಏಕಾದಶಿ ವ್ರತದ ಕಥೆಯನ್ನು ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮನೇ ಅರ್ಹುತ್ತಾನೆ. ಹಿಂದೆ ಈ ಭಾರತ ದೇಶವನ್ನಾಳಿದ ಚಕ್ರವರ್ತಿಯಾದ ಮಾಂಧಾತನೆಂಬ ರಾಜನು ಈ ಏಕಾದಶಿಯನ್ನ ಶ್ರದ್ಧಾಭಕ್ತಿಯಿಂದ ನಡೆಸಿ ತಾನು ಹಾಗೆಯೇ ಪೂರ್ಣ ದೇಶದ ಪ್ರಜೆಗಳಿಂದಲೂ ಏಕಾದಶಿಯನ್ನು ನಡೆಸಿ ಜೀವನವಿಡೀ ವಿಜಯವನ್ನ ಪಡೆದ ವಿಶ್ವದ ಶ್ರೇಷ್ಠ ಚಕ್ರವರ್ತಿಯಾಗಿ ಮೆರೆದು ಇಹಲೋಕದಲ್ಲಿ ಸುಖ ವೈಭವಗಳೊಂದಿಗೆ ಪರಲೋಕದಲ್ಲಿಯೂ ಕೂಡ ಪಾವನವಾದ ವಿಷ್ಣು ಸನ್ನಿಧಾನ ಇರುವ ವೈಕುಂಠವನ್ನು ಪಡೆದ ಎಂಬ ಕಥೆಯನ್ನ ಶ್ರೀಕೃಷ್ಣನು ಧರ್ಮರಾಜಾದಿಗಳಿಗೆ ತಿಳಿಸುತ್ತಾನೆ. ಬಂಧುಗಳೇ, ವರ್ಷದಲ್ಲಿ ಬರುವ ಎಲ್ಲಾ 24 ಏಕಾದಶಿಗಳು ಅತ್ಯಂತ ಮಹತ್ವವನ್ನ ಪಡೆದಿದ್ದು ಬೇರೆ ಬೇರೆ ಹೆಸರುಗಳುಳ್ಳ
ಬೇರೆ ಬೇರೆ ರೀತಿಯ ಏಕಾದಶಿಗಳು ಬೇರೆ ಬೇರೆ ಫಲಗಳನ್ನು ಕೊಡುತ್ತಿದ್ದು, ತಾವೆಲ್ಲರೂ ಈ ವಿಶಿಷ್ಟವಾದ ವರೋಧಿನಿ ಎಂಬ ಏಕಾದಶಿಯನ್ನು ಹರಿದಿನ ತ್ರಯದೊಂದಿಗೆ ನಡೆಸಿ ಯಶಸ್ವಿಯಾಗಿ ಬಾಳಿರಿ. ನಿಮಗೆಲ್ಲರಿಗೂ ಕೂಡ ಆ ಲಕ್ಷ್ಮೀ ನಾರಾಯಣರ ದಿವ್ಯ ಅನುಗ್ರಹ ಕೃಪೆಯು ದೊರಕಲಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದಶತಂ, ಜೀವೇಮ ಶರದಶತಂ.